ವಿಧಾನಸಭೆಯ ಕಲಾಪದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದಾಗ ಇನ್ಫ್ಯಾಕ್ಟ್ ಈ ಹನಿ ಟ್ರ್ಯಾಪ್ ವಿಚಾರದ ಪ್ರಸ್ತಾಪ ವಿಧಾನಸಭೆಯಲ್ಲಿ ಮಾಡೋಕೆ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಖುದ್ದು ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರೇನೆ ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ ರಾಜಣ್ಣ ಅವರು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, IGPಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೇನೆ, ಹನಿ ಟ್ರ್ಯಾಪ್ ಸೂತ್ರಧಾರರಿಗೆ ನೇರವಾಗಿ ಆ ಮೂಲಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ರಾಜೇಂದ್ರ ಅವರು. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ಟಿನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, MB ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ DCM DK ಶಿವಕುಮಾರ್ ಅವರು ಇದೆಲ್ಲ ಬೋಗಸ್ ನೋಡಿ. ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡೋಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಅದೇ ಗೊತ್ತಾಗುತ್ತಲ್ವಾ? ಈಗ ಅವ್ರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗ್ಯದೇನು. ಸಭೆಯ ಕಲಾಪದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದಾಗ ಇನ್ಫ್ಯಾಕ್ಟ್ ಈ ಹನಿ ಟ್ರ್ಯಾಪ್ ವಿಚಾರದ ಪ್ರಸ್ತಾಪ ವಿಧಾನಸಭೆಯಲ್ಲಿ ಮಾಡೋಕೆ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಖುದ್ದು ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರೇನೆ ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ ರಾಜಣ್ಣ ಅವರು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, IGPಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೇನೆ, ಹನಿ ಟ್ರ್ಯಾಪ್ ಸೂತ್ರಧಾರರಿಗೆ ನೇರವಾಗಿ ಆ ಮೂಲಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ರಾಜೇಂದ್ರ ಅವರು. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ. ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ಟಿನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ. ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, MB ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ DCM DK ಶಿವಕುಮಾರ್ ಅವರು ಇದೆಲ್ಲ ಬೋಗಸ್ ನೋಡಿ. ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡೋಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಅದೇ ಗೊತ್ತಾಗುತ್ತಲ್ವಾ? ಈಗ ಅವ್ರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ. ಅದ್ರಲ್ಲಿ ಏನೇನಿದೆ ಅಂತ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗ್ಯದೇನು. ಸಭೆಯ ಕಲಾಪದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದಾಗ ಇನ್ಫ್ಯಾಕ್ಟ್ ಈ ಹನಿ ಟ್ರ್ಯಾಪ್ ವಿಚಾರದ ಪ್ರಸ್ತಾಪ ವಿಧಾನಸಭೆಯಲ್ಲಿ ಮಾಡೋಕೆ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಖುದ್ದು ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರೇನೆ ಒಪ್ಪಿಕೊಂಡಿದ್ದಾರೆ.
ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ ರಾಜಣ್ಣ ಅವರು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಐಜಿಪಿಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೇನೆ, ಹನಿ ಟ್ರ್ಯಾಪ್ ಸೂತ್ರಧಾರರಿಗೆ ನೇರವಾಗಿ ಆ ಮೂಲಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ರಾಜೇಂದ್ರ ಅವರು. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ, ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ, ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, ಎಂ ಬಿ ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ DCM DK ಶಿವಕುಮಾರ್ ಅವರು ಇದೆಲ್ಲ ಬೋಗಸ್ ನೋಡಿ, ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡೋಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ. ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಅದೇ ಗೊತ್ತಾಗುತ್ತಲ್ವಾ? ಈಗ ಅವ್ರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ, ಅದ್ರಲ್ಲಿ ಏನೇನಿದೆ ಅಂತ. ಅದೇ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಇರ್ತದೆ, ಡೆಲ್ಲಿದಾಗ ಆಗ್ಯದೇನು. ಸಭೆಯ ಕಲಾಪದಲ್ಲಿ ರಾಜಣ್ಣ ಅವರು ಬಹಿರಂಗವಾಗಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದಾಗ, ಇನ್ಫ್ಯಾಕ್ಟ್ ಈ ಹನಿ ಟ್ರ್ಯಾಪ್ ವಿಚಾರದ ಪ್ರಸ್ತಾಪ ವಿಧಾನಸಭೆಯಲ್ಲಿ ಮಾಡೋಕ್ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಖುದ್ದು ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರೇನೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇನೆ ರಾಜಣ್ಣ ಅವರು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಐಜಿಪಿಗೆ ದೂರು ಕೊಟ್ಟು ನೇರವಾಗಿ ದೆಹಲಿಗೆ ಹೋಗ್ತೇನೆ, ಹನಿ ಟ್ರ್ಯಾಪ್ ಸೂತ್ರಧಾರರಿಗೆ ನೇರವಾಗಿ ಆ ಮೂಲಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ರಾಜೇಂದ್ರ ಅವರು. ಒಬ್ಬ ಮಹಾನಾಯಕರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಇದರಿಂದ ಮಹಾನಾಯಕರಿದ್ದಾರೆ ಅಂತ. ಯಾರು ಸರ್ ಆ ಮಹಾನಾಯಕರು? ಯಾಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ? ನಿಮ್ಗೇನಾರು ಗೊತ್ತಾ? ಮಹಾನಾಯಕರು ಅಂತ ಪಟ್ಟಿ ಯಾರಿಗಾರ ಹೆಸರು ಟೈಟಲ್ ಕೊಟ್ಟಿದ್ರು ನೀವು? ಮಹಾನಾಯಕರು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರಿಗೆ ಹೇಳ್ಬೋದು. ಮಹಾನಾಯಕ ಅನ್ನೋದು ಅಷ್ಟೇ ನೀವು ಹೆಸರು. ಅದಕ್ಕೇನು ಯಾರೋ ಇಂಥ ಪರ್ಸನ್ ಅಂತೇನೆ ಹೆಸರು ಇಟ್ಟಿದ್ದೀರಾ? ಏನು ಇಲ್ವಲ್ಲ, ನೀವಷ್ಟಕ್ಕೆ ನೀವೇ ಮಹಾನಾಯಕ ಅಂತ ಹೇಳ್ತೀರಾ. ಅದು ಮಹಾನಾಯಕ ಯಾರು ಬೇಕಾದ್ರೆ ಆಗ. ಮಹಾನಾಯಕರಂತೂ ಇದ್ದಾರೆ ಒಟ್ನಲ್ಲಿ. ಇದ್ದಾರೆ ಸೂತ್ರಧಾರಿ ಇದ್ದಾರೆ, ಇಲ್ದಲ್ಲೇ ಇವೆಲ್ಲ ನಡೆಯುತ್ತಾ? ಸರ್, ಫೈನಲ್ ಕ್ವಶನ್. ಈ ರೀತಿಯ ಘಟನೆ ಆದಮೇಲೆ ಈಗ ಯೂಶ್ವಲಿ ನೀವೆಲ್ಲ ಸಾಮಾಜಿಕ ಜೀವನದಲ್ಲಿ ಇರುವಂಥವ್ರು, ಜನರನ್ನ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಜನ ಹೋಗಿ ಬಂದು ಮಾಡ್ತಿರ್ತಾರೆ. ಘಾಸಿಗೊಂಡಿದ್ದೀರಾ? ಇಲ್ಲಪ್ಪ, ಅವೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, ಎಂ ಬಿ ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ DCM DK ಶಿವಕುಮಾರ್ ಅವರು ಇದೆಲ್ಲ ಬೋಗಸ್. ನೋಡಿ, ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ